Hello everyone, welcome to Sanmarga classes. ತ್ರಿಭುಜಗಳು ಅಧ್ಯಾಯದ 14ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ CAT ಸರ್ವಸಮ ತ್ರಿಭುಜ DOB ಆಗಿದ್ದು AT is equal to 5 ಸೆಂಟಿಮೀಟರ್, ಕೋನ A is equal to 60 ಡಿಗ್ರಿ ಮತ್ತು ಕೋನ T is equal to 60 ಡಿಗ್ರಿ ಆದರೆ ಸರಿಯಾದ ಹೇಳಿಕೆ. ಆಯ್ಕೆ DO is equal to 5 ಸೆಂಟಿಮೀಟರ್, ಕೋನ D is equal to 60 ಡಿಗ್ರಿ. ಆಯ್ಕೆ B OG is equal to 5 ಸೆಂಟಿಮೀಟರ್, ಕೋನ G is equal to 60 ಡಿಗ್ರಿ. ಆಯ್ಕೆ C DG is equal to 5 ಸೆಂಟಿಮೀಟರ್, ಕೋನ G is equal to 60 ಡಿಗ್ರಿ. ಆಯ್ಕೆ ಡಿ GO is equal to 5 ಸೆಂಟಿಮೀಟರ್, ಕೋನ D is equal to 60 ಡಿಗ್ರಿ. ಸೊ ಇಲ್ಲಿ ತ್ರಿಭುಜ CAT, ಓಕೆ. ಸೊ ತ್ರಿಭುಜ CAT, ತ್ರಿಭುಜ DOG, ಓಕೆ. ಸೊ DOG. ಸೊ ಇದು ಸರ್ವಸಮ ತ್ರಿಭುಜಗಳು. ಸೊ ಅಂದ್ರೆ ಇಲ್ಲಿ AT 5 ಸೆಂಟಿಮೀಟರ್ ಇದೆ. ಸೊ ಇದು AT 5 ಸೆಂಟಿಮೀಟರ್ ಇದ್ರೆ ಸೊ OG ಕೂಡ 5 ಸೆಂಟಿಮೀಟರ್ ಇರುತ್ತೆ. ಓಕೆ. ಕೋನ A is equal to 60 ಡಿಗ್ರಿ ಆಗಿದ್ರೆ ಸೊ ಇಲ್ಲಿ ಕೋನ O ಕೂಡ 60 ಡಿಗ್ರಿ ಆಗಿರುತ್ತೆ. ಕೋನ T 60 ಡಿಗ್ರಿ ಇದೆ. ಸೊ ಇಲ್ಲಿ ಕೋನ G 60 ಡಿಗ್ರಿ ಆಗಿರುತ್ತೆ. ಓಕೆ. ಸೊ ಅನುರೂಪವಾದ ಶೃಂಗಗಳು ಯಾವ್ದಾಗತ್ತೆ ಹೇಳಿ. A ಗೆ ಅನುರೂಪವಾದದ್ದು O ಆಗತ್ತೆ, C ಗೆ ಅನುರೂಪವಾದದ್ದು D ಆಗತ್ತೆ, T ಗೆ ಅನುರೂಪವಾದದ್ದು G ಆಗತ್ತೆ. ಓಕೆ. ಸೊ ಹಾಗಾಗಿ ನಾವು ಇಲ್ಲಿ ಏನ್ ಬರೆದೇವೆ, AT is equal to OG is equal to 5 ಸೆಂಟಿಮೀಟರ್, ಕೋನ C is equal to ಕೋನ D ಅಲ್ವಾ. ಸೊ ಕೋನ C is equal to ಕೋನ D ಅನುರೂಪವಾದಂತಹ ಕೋನ. ಸೊ ಈಗ ನಾವಿಲ್ಲಿ ಸರಿಯಾದ ಹೇಳಿಕೆಯನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಈಗ C, ಕೋನ C is equal to ಏನಾಗತ್ತೆ ಹೇಳಿ. ಕೋನ C ಅಳತೆಯನ್ನ ಕಂಡು ಹಿಡಿಬೇಕು ಅಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ 180 ಡಿಗ್ರಿ ಮೈನಸ್ 60 ಪ್ಲಸ್ 60 ಮಾಡಿದ್ರೆ ನಮ್ಗೆ ಕೋನ C ನ ಅಳತೆ ಸಿಗತ್ತೆ. ಕೋನ C ಸಿಕ್ತು ಅಂದ್ರೆ ಕೋನ D ಸಿಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೋನ C is equal to ಏನಾಗತ್ತೆ, 180 ಡಿಗ್ರಿ ಮೈನಸ್ 60 ಪ್ಲಸ್ 60 ಎಷ್ಟು, 120 ಡಿಗ್ರಿ. ಸೊ ಕೋನ C is equal to ಎಷ್ಟು ಬಂತು, 180 ಮೈನಸ್ 120 ಅಂದ್ರೆ 60 ಡಿಗ್ರಿ ಬರುತ್ತೆ. ಹಾಗಾದ್ರೆ ಕೋನ D ಎಷ್ಟು ಬರುತ್ತೆ, ಈಕ್ವಲ್ ಟು ಕೋನ C ಅಲ್ವಾ. ಸೊ ಕೋನ C is equal to ಕೋನ D. ಹಾಗಾಗಿ ಅನುರೂಪವಾದಂತಹ ಕೋನಗಳು C is equal to 60 ಡಿಗ್ರಿ ಬಂದಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಆಯ್ಕೆಯನ್ನ ಗಮನಿಸಿದ್ರೆ ಸೊ ಏನಾಗತ್ತೆ, GO 5 ಸೆಂಟಿಮೀಟರ್, ಕೋನ D 60 ಡಿಗ್ರಿ ಅನ್ನೋ ಹೇಳಿಕೆ ಸರಿಯಾಗತ್ತೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ಆಯ್ಕೆಯನ್ನ ನೋಡಿ. ಮೊದಲನೇ ಆಯ್ಕೆಯನ್ನ ಗಮನಿಸಿ. DO is equal to 5 ಸೆಂಟಿಮೀಟರ್ ಇದೆ, ಕೋನ D is equal to 60 ಡಿಗ್ರಿ ಇದೆ. ಇಲ್ಲಿ ಕೋನ D 60 ಡಿಗ್ರಿ ಓಕೆ ಒಪ್ಕೊಳ್ಳೋಣ, ಬಟ್ ಇಲ್ಲಿ DO 5 ಸೆಂಟಿಮೀಟರ್ ಅಂತ ಹೇಳಕ್ ಆಗಲ್ಲ. ಬಟ್ ಇಲ್ಲಿ ಆಯ್ಕೆಯನ್ನ ನೋಡಿದ್ರೆ GO 5 ಸೆಂಟಿಮೀಟರ್ ಕರೆಕ್ಟ್ ಇದೆ, ಯಾಕಂದ್ರೆ ಅನುರೂಪವಾದಂತಹ ಬಾಹು. ಹಾಗಾಗಿ GO 5 ಸೆಂಟಿಮೀಟರ್, ಕೋನ D 60 ಡಿಗ್ರಿ, ಈ ಹೇಳಿಕೆ ಏನಾಗಿದೆ ಹೇಳಿ ಸರಿಯಾಗಿದೆ. ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ D ಆಯ್ಕೆ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.